ಇಸ್ರೇಲ್ ಯುದ್ಧ ಸಂಘರ್ಷದ ಎಫೆಕ್ಟ್ ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ದಾವಣಗೆರೆಯಲ್ಲಿ ಮದುವೆಗೂ ಕೂಡ ತಟ್ಟಿದೆ ಸಿಲಿಂಡರ್ ಬಿಸಿ. ಅಡುಗೆ ತಯಾರಿಸೋದಕ್ಕೆ ಗ್ಯಾಸ್ ಸಿಗದೆ ಪರದಾಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿಯನ್ನ ಇರಾನ್ ತಡೆಯೊಡ್ಡಿರುವ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳುಂಟಾಗ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ನ ಕೊರತೆ ತಟ್ಟಿರುವಂತದ್ದು. ದಾವಣಗೆರೆಯಲ್ಲಿ ಸಿಲಿಂಡರ್ ಸಿಗದೆ ಮದುವೆಗೂ ಕೂಡ ತೊಂದರೆ ಉಂಟಾಗಿದೆ. ಮದುವೆ ಮನೆಯಲ್ಲಿ ಅಡುಗೆ ತಯಾರು ಮಾಡಲಿಕ್ಕೆ ಸಿಲಿಂಡರ್ ಇಲ್ಲದೆ ಪರದಾಡಿದ್ದಾರೆ. ಕಳೆದ 2 ದಿನಗಳಿಂದ ಗ್ಯಾಸ್ಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಮದುವೆಗೆ ಬೇಕಾದ ಎಲ್ಲಾ ರೀತಿ ರೇಷನ್ಗಳನ್ನ ತಂದು ಇಟ್ಕೊಂಡಿದ್ದಾರೆ. ಆದ್ರೆ ಅಡುಗೆಯನ್ನ ಬೇಯಿಸೋದಕ್ಕೆ ಸಿಲಿಂಡರೇ ಇಲ್ಲ. 4,000 ಹಣ ಕೊಟ್ಟರು ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಉಂಟಾಗಿದೆ. ಒಂದ್ ಕಡೆ ದಾವಣಗೆರೆಯಲ್ಲಿ ಮದುವೆ ಮನೆಯಲ್ಲಿ ಸಂಕಷ್ಟ, ಇನ್ನೊಂದ್ ಕಡೆ ಹೋಟೆಲ್ನಲ್ಲೂ ಕೂಡ ಸಂಕಷ್ಟ. ಇತ್ತ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಊಟಕ್ಕೆ ಸಂಕಷ್ಟ ಉಂಟಾಗಿದೆ. ಹಾಸ್ಟೆಲ್ ಅಲ್ಲಿ ಆಹಾರವನ್ನ ತಯಾರಿಸೋದಕ್ಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. 4,000 ಕೊಟ್ಟರು ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಎಮರ್ಜೆನ್ಸಿ ಇದೆ, ಮದುವೆ ಮಾಡಬೇಕು, ಸಾವಿರಾರು ಜನ ಮದುವೆಗೆ ಬರ್ತಾರೆ, ಅವ್ರಿಗೆಲ್ಲ ಅಡುಗೆ ಮಾಡಬೇಕು ಅಂತ ಅಂದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದ್ ಕಡೆ ಕೃತಕ ಅಭಾವ ಉಂಟು ಮಾಡ್ತಾ ಇದ್ದಾರೆ ಏಜೆನ್ಸಿಗಳಿಂದ. ಮತ್ತೊಂದು ಕಡೆ ಏಜೆನ್ಸಿಗಳು ಸ್ಟಾಕ್ ಇಟ್ಕೋತಿದೆ, ಮುಂದೆ ಬೆಲೆ ಏರಿಕೆ ಆದಾಗ ಬೇಕಾಗುತ್ತೆ ಅಂತ ಹೇಳಿ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಭಾರತದಲ್ಲಿ LPG ಸಿಲಿಂಡರ್ಗಳ ಅಭಾವ ಶುರುವಾಗಿದೆ. ಇವತ್ತು ನಾಳೆ ನಮ್ಮ ಬ್ರದರ್ ಮದುವೆ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೇಷನ್ನು ಎಲ್ಲ ಚೌಟ್ರಿ ಬುಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಒಂದು 15 ದಿನದ 20 ದಿನದ ಮುಂಚೆನೇ ನಾವು ಸಿಲಿಂಡರ್ ಕಮರ್ಷಿಯಲ್ಲು ಒಂದು 8 ಸಿಲಿಂಡರ್ ಬುಕ್ ಮಾಡಿದ್ವಿ. ಅವರು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತಿನ ದಿನ ನೋಡ್ರಿ, ಇವಾಗ ಚೌಟ್ರಿ ಬಂದಿದ್ದೀವಿ, ರೇಷನ್ ಬಂದೈತಿ, ಎಲ್ಲ ಬಂದೈತಿ. ಸಿಲಿಂಡ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸಿಲಿಂಡ್ರು ಇಲ್ಲ, ಇವಾಗ ಈ ಕೊನೆ ಮೂಮೆಂಟಲ್ಲಿ ಹೇಳ್ತಿದ್ದಾರೆ ಸಿಲಿಂಡರ್ ಸಿಗ್ತಾಯಿಲ್ಲ ಅಂತ. ಈ ಒಂದು ವಾರದ ಕೆಳಗೆ 1,900 2,000 ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾಯಿತ್ತು. ಇವತ್ತಿನ ದಿನ 4,500 ಕೊಡ್ತೀವಿ ಅಂದ್ರೆ ಒಂದು ಸಿಲಿಂಡರ್ ಸಿಗ್ತಾಯಿಲ್ಲ. ಬೆಳಗ್ಗೆಯಿಂದ ಈಗ 2 ದಿನದಿಂದ ಪರದಾಡ್ತಾ ಇದ್ದೀವಿ, ಒಂದು ಸಿಲಿಂಡರ್ ಕೂಡ ಸಿಗ್ತಾಯಿಲ್ಲ. ನೋಡಿರಿ, ಈಗ 3 ದಿನದಿಂದ ಒಂದು ಸಿಲಿಂಡರ್ ಮಾತ್ರ ತಂದಿಟ್ಟಿದ್ದೀವಿ. ಈಗ ಹೆಂಗೆ ಮಾಡಬೇಕು? ಮದುವೆ ಬೇರೆ ಹಮ್ಮಿಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾಳೆ ಈಗ ಸಾಯಂಕಾಲ ಬೀಗರು ಬರ್ತಾರೆ. ಈಗ ಅಡುಗೆ ವ್ಯವಸ್ಥೆ ಮಾಡ್ಬೇಕು, ಏನು ಮಾಡ್ಬೇಕಂತಲೇ ದಿಕ್ಕೆ ತೋರಿಸ್ದಂಗೆ ಆಗೈತೆ. ಯುದ್ಧಗಳ ಕಾರಣದಿಂದ ಈಗ ನಾವು ಹಾಸ್ಟೆಲಲ್ಲಿ ನಾವು ಕಮರ್ಷಿಯಲ್ಲೇ ಬಳಸಬೇಕಾಗತ್ತೆ. ಈ ನಾರ್ಮಲ್ಲು ಹೌಸು ಹೋಲ್ಡಿಂಗ್ ತೊಗೊಳಕ್ಕಾಗಲ್ಲ. ಸೊ ಈ ಕಮರ್ಷಿಯಲ್ಲು ನಾವೀಗ ಹೊರಗಡೆ ತುಂಬ ಕಷ್ಟ ಆಗಿದೆ ಸಿಗೋದು. ಜೊತೆಗೆ ಬ್ಲಾಕಲ್ಲೆಲ್ಲ ಮಾರೋದು 5,000 6,000 ಒಂದೊಂದು ಸಿಲಿಂಡ್ರು ಈ ಥರ ಆಗಿದೆ. ಈಗ ಟೈಮಿಗೆ ಸರಿಗೆ ನಾವು ವಿದ್ಯೆನೂ ಕೊಡೋಕ್ಕಾಗ್ತಿಲ್ಲ, ಮಕ್ಕಳಿಗೆ ಊಟನೂ ಕೊಡೋಕ್ಕಾಗ್ತಿಲ್ಲ. ಈಗ ನಾವು ಇವಾಗ ಏನು ಮಾಡೋದು ಅಂತಂದರೆ ಮನೆಗೆ ಕಳಿಸ್ಬೇಕಾಗತ್ತೆ. ಈಗ ಅವ್ರಿಗೂ ಮನೆಗೆ ಕಳಿಸಿದ್ರೆ ಪೇರೆಂಟ್ಸಿಗೂ ಕುತೂಹಲ, ಏನು ಯಾಕೆ ನಮ್ಮದು ಮತ್ತು ಈ ವರ್ಷ ಏನಾಗುತ್ತೆ ಅನ್ನೋದು ಮಕ್ಕಳ ಭವಿಷ್ಯದಿಂದ ಆಟಾಡಬೇಕಾಗತ್ತೆ. ಈ ಸರ್ಕಾರ ತುಂಬ ಎಚ್ಚರಿಕೆಯಿಂದ ವಹಿಸಿ ಇದನ್ನು ಎಲ್ಲ ಸ್ವಲ್ಪ ಜವಾಬ್ದಾರಿತನದಿಂದ ನೋಡ್ಕೊಬೇಕು ಅನ್ನೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲಿ ಮದುವೆ ಮನೆಗೆ ಯಾಕೆ ಸಿಲಿಂಡರ್ಗಾಗಿ ಪರದಾಟ ಉಂಟಾಗಿರುವಂತದ್ದು? ಒಂದ್ ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ಯಾವುದೇ ರೀತಿಯ ಇಂಧನ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ, ಆದ್ರೂ ಯಾಕೆ ಇವರಿಗೆ ಮೇನ್ ಮದುವೆಗೆ ಗ್ಯಾಸ್ ಅಭಾವ ಉಂಟಾಗಿದೆ? ಮೊದಲೇ ಬುಕ್ ಮಾಡ್ಕೊಂಡಿರ್ಲಿಲ್ವಾ ಇವರು? ಹೇಗೆ? ಚೈತ್ರ, ಏನು ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ಈಗ ಸಾಕಷ್ಟು ಬಿಸಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಏನು ಮದುವೆ ಇವತ್ತು ಮತ್ತು ನಾಳೆ ಮದುವೆ ನಂಬ್ಕೊಂಡಿದ್ರು ಕೆಲವರು. ಆ ಮದುವೆಯೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗ್ತದೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಅದ ಬಾಣಸಿಗೂ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈ ಕಳೆದ ಒಂದು 10 ದಿನಗಳ ಹಿಂದೆನೆ ಕೂಡ ನಾವು ಒಂದು 8 ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಬುಕ್ ಮಾಡಿದ್ವಿ. ಆದ್ರೆ ಯಾವುದೇ ರೀತಿ ಈಗ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಬಳಿ ಸ್ಟಾಕ್ ಇಲ್ಲ ಅಂತ ಹೇಳಲಾಗ್ತಿದೆ ಅಂತ ಹೇಳ್ತಾ ಇದಾರೆ. ಈಗ ಸದ್ಯ ಅವರು ನಾವು 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೂ ಕೂಡ ಅವ್ರಿಗೆ ಸಿಲಿಂಡರ್ ಎಲ್ಲೂ ಕೂಡ ಸಿಗ್ತಲ್ಲ. ಹಾಗಾಗಿ ಎಲ್ಲೆಲ್ಲಿ ಏಜೆನ್ಸಿಗಳಿದಾವೆ ಎಲ್ಲಾ ಕಡೆ ಕೂಡ ಅವರು ಒಂದು ಹೋಗಿ ಏನು ಸಿಲಿಂಡರ್ ಸಿಗುತ್ತಾ ಅನ್ನೋದೊಂದು ಕೇಳ್ಕೊಂಡು ಬರ್ತಾ ಇದೆ, ಆದ್ರೆ ಸಿಗ್ತಲ್ಲ. ಇನ್ನೊಂದ್ ಕಡೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ. ಸಂಜಯ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಈಗ ಮದುವೆ ಮನೆಯಲ್ಲಿ ಏನ್ ಸಮಸ್ಯೆ ಉಂಟಾಗಿದೆ, ಆ ಮದುವೆ ಮನೆಯವರೇ ಜಯದೇವ ಅನ್ನುವಂಥವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನೀವು ಮದುವೆಗೆ ಮೊದಲೇನೆ ನೀವು ಬುಕ್ ಮಾಡ್ಕೊಂಡಿದ್ರ ಸಿಲಿಂಡರ್ನ? ಇವಾಗ ಏನಕ್ಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅವರು? ಏನ್ ರೀಸನ್ ಹೇಳ್ತಿದ್ದಾರೆ? ರೀಸನ್ ಏನಂದ್ರೆ ಇವಾಗ ಅದೇ ಇದು ಯುದ್ಧ ನಡೀತಿರೋದ್ರಿಂದ ಇದು ಸಪ್ಲೈ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತೈತೆ ಅಂತ ಹೇಳ್ತಾ ಇದಾರೆ ಮೇಡಮ್. ಇವಾಗ ಬೇರೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಾ ಸರ್?
ಪರ್ಯಾಯ ವ್ಯವಸ್ಥೆ ನಮ್ಮ ಹುಡುಗರನ್ನೇ ಒಂದು 5-6 ಜನ ಏಜೆನ್ಸಿಗಳ ಹತ್ರ ಅಲ್ಲಿ ಇಲ್ಲಿ ಕಳಿಸಿದ್ವಿ. ಈಗ ಆಲ್ರೆಡಿ ನೋಡ್ರಿ ಇವತ್ತು ನಾಳೆ ಮದುವೆ 11-12 ಚೌಟ್ರಿ ಬುಕ್ ಆಗಿದೆ, ರೇಷನ್ ತಂದಿದೀವಿ, ತರಕಾರಿ ಗಿರಕಾರಿ ಎಲ್ಲ ರೆಡಿಯಾಗಿ ಇವತ್ತು ಈಗ ಸಂಜೆ ಎಷ್ಟೊತ್ತಿದ್ರು ಸಾಯಂಕಾಲ ಎಲ್ಲ ನೆಂಟರು ಅವರು ಇವರು ಬರ್ತಾ ಇದಾರೆ. ಆದ ಕಾರಣ ಈಗ ಒಂದು 5-6 ಜನ ನಮ್ಮ ಹುಡುಗರನ್ನೇ ಕಳಿಸಿದ್ವಿ ಏಜೆನ್ಸಿ ಎಲ್ಲೆಲ್ಲಿ ಇದಾರೆ ಅಲ್ಲೆಲ್ಲಿ ಅಂತ. ಇವಾಗ ಮೊದ್ಲೇ ಬುಕ್ ಮಾಡಿದ್ವಿ, 6 ಬುಕ್ ಮಾಡಿದ್ವಿ, ಅದ್ರಲ್ಲಿ 3 ತಂದು ಕೊಟ್ಟಿದ್ದಾರೆ ಮೇಡಮ್. ಇನ್ 3 ಸಿಕ್ಕಲ್ಲ ಅಂತಾರೆ. 3 ಅಂದ್ರೆ 3 ಸಾಕಾಗಲ್ಲ. ಒಂದ್ 2,200-300 ಜನಕ್ಕೆ ಅಷ್ಟೊಂದು ಸಾಕಾಗಲ್ಲ. ಹಂಗಾಗಿ 3 ಹೋಗಿದ್ದಾರೆ. ಬಹಳ ಕಷ್ಟ ಆಗ್ತಾ ಇದೆ ಮೇಡಮ್, ಸಿಲಿಂಡರ್ ಸಿಗ್ತಲ್ಲ. ಈಗ ನೋಡ್ರಿ 2,000 ರೂಪಾಯಿ ಸಿಗ್ತಾ ಇರೋಂಥದ್ದು 4,000-5,000 ಕೊಡ್ತೀವಿ ಅಂದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ. ಕೂಡಲೇ ಈ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಸ್ವಲ್ಪ ಈ ತೊಂದರೆ ಆಗದ ರೀತಿ ಒಂದು ಕಠಿಣ ಕ್ರಮ ತಗೋಬೇಕು ಮೇಡಮ್. ಇನ್ನು ಬ್ಲಾಕ್ ನಲ್ಲಿ ಕೂಡ ಮಾರ್ತಿದಾರಾ ಅಲ್ಲಿ ನಿಮ್ಗೆ ಇವಾಗ ಕಮರ್ಷಿಯಲ್ ಸಿಲಿಂಡರ್ ಅಂತ ಅಂದ್ರೆ ಫಸ್ಟ್ ಎಲ್ಲ 1,800 ಬ್ಲಾಕ್ ಅಲ್ಲಿ ಕೂಡ ಸಿಗ್ತಾ ಇಲ್ಲ ಮೇಡಮ್. 4,000 ಕೊಡ್ತೀವಿ ಅಂದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ. ನೀವ್ ಅದು ಕೂಡ ಟ್ರೈ ಮಾಡಿದ್ರಾ 4,000 ಕೊಡೋದಕ್ಕೆ ರೆಡಿ ಇದೀವಿ ಅಂತ? ಅದು ಕೂಡ ಟ್ರೈ ಮಾಡಿದ್ವಿ, ಅದು ಹೇಳಿದ್ವಿ, ಆದ್ರೆ ಸಿಗ್ತಾ ಇಲ್ಲ. ಇವಾಗ ಅಲ್ಲಿ ಬೇರೆ ಬೇರೆ ಏಜೆನ್ಸಿ ಹತ್ರ ಕಳಿಸಿದೀನಿ ಮೇಡಮ್. ಸದ್ಯಕ್ಕೆ ಒಂದೊಂದಾದ್ರೂ ಹಿಂಗ್ ಮದುವೆ ಐತೆ ಅಂತ ಎಲ್ಲ ನಮ್ ಕಷ್ಟ ಹೇಳ್ಕೊಂಡು 1-2 ಸಿಕ್ಕರೆ ಎಲ್ಲರೂ ತಗೊಂಬರ್ರಿ ಅಂತ ಹುಡುಗರನ್ನ ಕಳಿಸಿದೀನಿ. ನೋಡೋಣ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಡ್ಜಸ್ಟ್ ಆದ್ರೇನೆ ಒಳ್ಳೇದ್ ಮೇಡಮ್, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇದಕ್ಕೋಸ್ಕರ ಈ ಜಿಲ್ಲಾಡಳಿತ ಅದೇನೇನು ಅದು ಯಾರು ಸಂಬಂಧಪಟ್ಟಿರ್ತದ ಆ ಇಲಾಖೆಯವರು ಈ ತರ ಮದುವೆಗಳು ಹಾಸ್ಟೆಲ್ ಅವರು ಇವರಿಗೆ ತೊಂದರೆ ಆಗದ ರೀತಿ ಕ್ರಮ ತಗೊಂಡ್ರೆ ಬಹಳ ಒಳ್ಳೇದು ಮೇಡಮ್. ಸರ್ ನೀವಿನ್ನು ಸೌದೆ ಒಲೆಯನ್ನ ಏನಾದ್ರೂ ಬಳಕೆ ಮಾಡಬಹುದಿತ್ತಾ ಅಥವಾ ಮಾಡಿದ್ರಾ ಹೇಗೆ? ಇಲ್ಲ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸೌದೆ ಒಲೆಗಳು ಆಲ್ಮೋಸ್ಟ್ ಇರಲ್ಲ ಮೇಡಮ್. ಇಲ್ಲಿ ಚೌಟ್ರಿಗಳಾಗಿರಲ್ಲ, ಎಲ್ಲಿರಲ್ಲ. ಹಾಸ್ಟೆಲ್ ಅಲ್ಲಿ ಇರ್ಬೋದೇನೋ, ಚೌಟ್ರಿಗಳಾಗ ಆಲ್ಮೋಸ್ಟ್ ಸೌದೆ ಒಲೆಗಳು ಇರಲ್ಲ. ಯಾಕಂದ್ರೆ ಇತ್ತೀಚಿನ ದಿನ ಈಗಿನ ವಾತಾವರಣ ಸರಿಯಾಗಿ ಎಲ್ಲ ಆಲ್ಮೋಸ್ಟ್ ಸಿಲಿಂಡರ್ ಅಲ್ಲೇ ಮಾಡ್ತಿರ್ತಾರೆ. ಸೌದೆ ಒಲೆಗಳು ಕೂಡ ಇರಲ್ಲ. ಸೌದೆ ಒಲೆಗೆ ಮಾಡೋಣ ಅಂದ್ರೂ ಕೂಡ ಸೌದೆ ಒಲೆಗಳು ಇರ್ಬೇಕಲ್ಲ ಮೇಡಮ್. ಅಷ್ಟು ತುಂಬಾ ಜನಕ್ಕೆ ಮಾಡೋವಷ್ಟು ಸೌದೆ ಒಲೆಗಳು ಇಲ್ಲಿ ವ್ಯವಸ್ಥೆ ಇರಲ್ಲ ಮೇಡಮ್. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸಿಲಿಂಡರ್ ಬೇಕು ಆಲ್ಮೋಸ್ಟ್. ಅದು ಕಮರ್ಷಿಯಲ್, ಇದು ಡೊಮೆಸ್ಟಿಕ್ ಅಂದ್ರೆ ಅದು ಇಲ್ಲಿ ಎಲ್ಲ ಯೂಸ್ ಮಾಡಂಗಿಲ್ಲ. ಅದು ಒಂದು ಸಮಸ್ಯೆ ಇದೆ ಮೇಡಮ್. ಇವಾಗ ಅವ್ರ ಏಜೆನ್ಸಿ ಅವ್ರಿನ್ನ ಮಿಕ್ಕಂತಹ 3 ಸಿಲಿಂಡರ್ಗಳನ್ನ ನಿಮ್ಗೆ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ? ಕೊಡ್ತಾರೆ ಮೇಡಮ್, ಈ ಸಾಯಂಕಾಲದೊಳಗೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ. ನೋಡ್ಬೇಕು ಮೇಡಮ್. ಅಂದ್ರೆ ಇವಾಗ ಸ್ಟಾಕ್ ಇಲ್ಲ, ಸಂಜೆ ಎಷ್ಟಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಾಕಿಲ್ಲ, ಸಂಜೆ ಅಷ್ಟೊತ್ತಿಗೆ ಅಡ್ಜಸ್ಟ್ ಮಾಡಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ತೀವಿ, ತೊಂದರೆ ಆಗದ ರೀತಿ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದಲ್ಲ ಮೇಡಮ್. ನೆಕ್ಸ್ಟ್ ಮದುವೆ ಇನ್ನೇನು ಮದುವೆ ಸೀಸನ್, ಮದುವೆಗಳು ಇರ್ತವೆ, ಬೇರೆ ಬೇರೆ ಫಂಕ್ಷನ್ಗಳು ಇರ್ತವೆ, ಹಾಸ್ಟೆಲ್ ಹುಡುಗರು ಇರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ನಾವು ಹೇಳ್ಕೊಂತ ಇದೀವಿ ಮೇಡಮ್. ಧನ್ಯವಾದ ಜಯದೇವ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.